ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಈ ವಿಡಿಯೋದಲ್ಲಿ ನಾವು ಕಾಗುಣಿತ ಹೇಗಿರುತ್ತೆ ಕನ್ನಡದಲ್ಲಿ ಮತ್ತು ಹಿಂದಿಲಿ ಹೇಗಿರುತ್ತೆ, ಇಂಗ್ಲೀಷಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಕಾಗುಣಿತ ಅಂದರೆ ಹಿಂದಿಲೇನು, ಇಂಗ್ಲೀಷಲ್ಲೇನು ಅಂತ ಮತ್ತು ಪದಗಳನ್ನು ಜೋಡಿಸೋದನ್ನು ಈ ವಿಡಿಯೋದಲ್ಲೇ ನೋಡೋಣ. ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಹೇಗೆ ಬೇಸಿಕ್ಸಿಂದ ಆ ಇ ಅಂದರೆ ಏನು, ಕಾಗುಣಿತ ಅಂದರೆ ಹೇಗಿರುತ್ತೆ ಅಂತ ಎಲ್ಲ ತಿಳ್ಕೊಂಡು ಪದಗಳ ಜೋಡಣೆ ಮಾಡೋಕ್ಕೆ ಶುರು ಮಾಡಿದ್ವು. ಅದೇ ಥರ ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಹೇಗಿರುತ್ತೆ ಅಂತ ತಿಳ್ಕೊಂಡು ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಬೇಸಿಕ್ಸ್ ಕನ್ನಡ ಅಂತ ನಾನು ಹಾಕ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಯಾರಾದರೂ ಬೇರೆ ಲ್ಯಾಂಗ್ವೇಜ್ ಅವರು ನಮ್ಮ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಕನ್ನಡದಲ್ಲಿ ಕಾಗುಣಿತ ಅಂತ ಕರೀತಾರೆ, ಹಿಂದಿಯಲ್ಲಿ ಬಹಾರ್ ಗಡಿ ಅಂತ ಕರೀತಾರೆ ಕಾಗುಣಿತಕ್ಕೆ. ಓಕೆನಾ. ಇಂಗ್ಲೀಷಲ್ಲಿ ಸಿಲಾಬರಿ ಅಂತ ಕರೀತಾರೆ. ಒಂದು ಭಾಷೆಯಲ್ಲಿ ಸ್ವರ ಅಂದರೆ ಓವಲ್ ಮತ್ತು ವ್ಯಂಜನ ಕಾನ್ಸ್ಟೆಂಟ್ ಸೇರಿ ಉಂಟಾಗುವ ಪ್ರತಿಯೊಂದು ಸದ್ದಿಗೂ ಅಂದರೆ ಪ್ರತಿಯೊಂದು ಸೌಂಡ್ಗೂ ಒಂದೊಂದು ಪ್ರತ್ಯೇಕ ಚಿಹ್ನೆ ಅಂದರೆ ಅಥವಾ ಅಕ್ಷರ ಇರುವುದಕ್ಕೆ ಸಿಲಾಬರಿ ಅಂತ ಕರೀತಾರೆ. ನೀವೇನಾದರೂ ಭಾಷೆ ಕಲಿತಿದ್ರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಅಥವಾ ಹೊಸ ಬುಕ್ಕಲ್ಲಿ ಇದಕ್ಕೆ ಅಂತ ಹೊಸ ಬುಕ್ಕಿಟ್ಟು ಅದನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಂಡಿರಿ. ಇಲ್ಲಿ ಫೋಟೋಸ್ ಹಾಕಿರ್ತೀನಿ. ಕನ್ನಡದಲ್ಲಿ ಐ ಇ ಎ ಬಿ ಸಿ ಡಿ ಅಂದರೆ ಬೇರೆ ಬೇರೆ ಭಾಷೆ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರಲ್ವಲ್ಲ, ಹಾಗಾಗಿ ಅವರು ನೋಡಿದ್ರೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ. ಐ ಇ ಎ ಬಿ ಸಿ ಡಿ ಹಿಂದಿಲಿ ಎಲ್ಲ ಸೇಮ್ ಇರುತ್ತೆ, ಬಟ್ ಅದ್ರದ್ದು ಫೋಟೋ ಹೊಡೆದು ಹಾಕಿರ್ತೀನಿ. ಸ್ವರ ವ್ಯಂಜನ ಆ ಥರ ಎಲ್ಲ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಬೇಕಂದರೆ ಇದು ಹಿಂದೀಲಿ ನೀವು ನೋಡಿದ ತಕ್ಷಣ ಬರಲ್ಲ, ಅದನ್ನು ಒಂದು 2 ಸಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲ ನಮ್ಮದು ಸ್ಟ್ರಾಂಗ್ ಮೈಂಡ್ ಸೆಟ್ಟು, ನಾವು ನೋಡಿದ ತಕ್ಷಣ ಅರ್ಥ ಮಾಡ್ಕೊಡ್ತೀವಿ ಅಂದರೆ ನಮಗೇನು ಅಬ್ಜೆಕ್ಷನ್ ಇಲ್ಲ. ಇಲ್ಲಿ ನೋಡ್ಬೋದು ಕಾಗುಣಿತ ಕನ್ನಡದಲ್ಲಿ ಒಂದ್ಸಲಿ ಉಚ್ಚಾರ ಮಾಡ್ತೀನಿ. ಕ ದೀರ್ಘ ಕ, ಕಿ ಕಿ, ಕು ಕಾಕೊಂಬು ಕು, ಕ್ರೂ ಕೆ ಕಾಕೆ ತ್ವ ಕೆ, ಕೈ ಕೋ ಕಾಕೊಂಬು ಕು, ಕೌ ಕಂ ಕಹ. ಅದನ್ನು ಒಂದ್ಸಲಿ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಅದೇ ಥರ ಸೇಮ್ ಎಲ್ಲ ಅಕ್ಷರಗಳಲ್ಲೂ ಇರುತ್ತೆ. ಇಷ್ಟು ಹಿಂದಿಲಿ ನೋಡೋದಾದರೆ ಹಿಂದಿಲಿ ಕಾಗುಣಿತನ ಬಹಾರ್ ಕಡಿ ಅಂತ ಕರೀತಾರೆ. ಬಹಾರ್ ಕಡಿ ಇದರಲ್ಲಿಯೂ ಅಷ್ಟೇ ಸೇಮ್ ಇರುತ್ತೆ, ಬಟ್ ಇದರಲ್ಲಿ ಚೇಂಜಸ್ ಏನಪ್ಪ ಅಂತಂದರೆ ಇದರಲ್ಲಿ ಕೌ ಅನ್ನೋದು ಇರಲ್ಲ. ಕೌ ಕಂ ಕಹ ಅಂತ ಲಾಸ್ಟಿಗೆ ಇರುತ್ತೆ ನೋಡಿ, ಅದರಲ್ಲಿ ಲಾಸ್ಟಿಂದ 3ನೇದು ಇರಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ನಮ್ಮ ಮಿಸ್ಸು ಬರಲ್ಲ ಅಂತ ಅಷ್ಟೇ ಹೇಳಿದ್ದು ಹೇಳ್ಕೊಡ್ಬೇಕಾರೆ. ಸೊ ಇದರಲ್ಲೂ ಬರಲ್ಲ, ಬಟ್ ಎಲ್ಲ ಇಂಗ್ಲೀಷಲ್ಲೂ ಸೇಮ್ ಇದೆ, ನೋಡ್ಕೊಂಬಿಡಿ. ಇಂಗ್ಲೀಷಲ್ಲೂ ಕಾಕ ಕಿ ಅಂತಲೇ ಸೇಮ್ ಇದೆ, ಅದರಲ್ಲೂ ಏನು ಡಿಫ್ರೆನ್ಸ್ ಕಾಣಲ್ಲ ನಿಮಗೆ. ನಿಮಗೆ ಬೇಕಂದರೆ ಸ್ಕ್ರೀನ್ಶಾಟ್ ತಗೋಬೋದು, ನೋಡ್ತಿರ್ಬೋದು. ನೆಕ್ಸ್ಟಲ್ಲೂ ಅಷ್ಟೇ ತ ತ ದ ದ ನ ಪಪ ಎಲ್ಲ ಇದೆ, ಇನ್ನೂ ನೆಕ್ಸ್ಟ್ ಇದೆ. ಅದನ್ನೂ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಬಿಡಿ, ಇಲ್ಲಾಂದರೆ ಒಂದು ಕಡೆ ಬರ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಪದಗಳ ಜೋಡಿಸೋಕೆ. ಇಲ್ಲಿ ತಾನೇ ತಗೊಂಡು ಪದಗಳ ಜೋಡಣೆ ಮಾಡಬೇಕು ನೀವು. ಇವಾಗ ವಿಜಯ್ ಅಂತ ಬಂದರೆ ಇಲ್ಲಿ ಫಸ್ಟ್ ಲೆಟರ್ ತೊಗೋಬೇಕು, ಸೆಕೆಂಡ್ ಲೆಟರ್ ತೊಗೋಬೇಕು, ಆ ಥರ ಎಲ್ಲ ಇರುತ್ತೆ. ನಿಮ್ಗೆ ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಬರ್ಕೊಳಕ್ಕಾಗಲಿಲ್ಲ, ನಾನು ಸ್ಕ್ರೀನ್ಶಾಟ್ ತಗೊಳಕ್ಕಾಗಿಲ್ಲ, ನೆನ್ಪಿಟ್ಕೊಂಡ್ರೆ ಸಾಕು. ಇಷ್ಟೊತ್ತು ನೀವು ಐ ಇ ಅಂದರೆ ಏನು ಅಂತ ನೋಡಿದ್ರಿ, ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಹಿಂದೀಲಿ. ಹಾಗೆ ಕಾಗುಣಿತ ಅಂದರೂ ಏನಂತ ನೋಡಿದ್ರಿ. ಇವಾಗ ನೆಕ್ಸ್ಟು ಇದನ್ನೆಲ್ಲ ಸೇರಿಸಿ ಪದಗಳ ಜೋಡಣೆ ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ನಾನು ಇವಾಗ ಒಂದು ಪದ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಭಾರತ ಅಂತ ಇಂಗ್ಲೀಷಲ್ಲಿ ಮತ್ತು ಹಿಂದಿಲಿ ನೀವೇ ಕಮೆಂಟ್ ಮಾಡಿ ಹೇಳಬೇಕು. ಇವಾಗ ನಾನು ಬರ್ದಿರೋ ಹಾಗೆ ನಾನು ಅನಿತಾ ಅಂತ ಬರ್ದಿದ್ದೀನಿ ಇಲ್ಲಿ. ನನಗೆ ಇವಾಗ ಹಿಂದೆ ಹೋಗಿ ಮತ್ತು ಮುಂದೆ ಹೋಗಿ ಆ ಥರ ಎಲ್ಲ ಎಡಿಟ್ ಮಾಡೋಕ್ಕೆ ಬರಲ್ಲ, ನಾನೇ ಸುಮ್ಮನೆ ಜಸ್ಟ್ ಹಾಗೆ ಬರ್ದಿದ್ದೀನಿ ಕೈಯಲ್ಲಿ. ನೀವು ಸ್ಕ್ರೀನ್ಶಾಟು ಏನಾದರೂ ಫೋಟೋ ತಗೊಂಡಿದ್ರೆ ಎಲ್ಲ ಬರ್ಕೊಂಡಿದ್ರೆ ನೋಡ್ಬೋದು. ಅನಿತಾ ಅಂತ ಕರೆಕ್ಟಾಗಿದೆ. ಯಾರು ಬಂದು ಕೇಳಿಬಿಡಿ ತಾ ಪಕ್ಕದಲ್ಲಿ ಒಂದು ಗೆರೆ ಹಾಕಬೇಕು ಅಂತ, ಅದು ತಾ ದೀರ್ಘ ತಾ ಆಗುತ್ತೆ. ಇದು ಜಸ್ಟ್ ಅನಿತಾ ಅಷ್ಟೇ. ಇವಾಗ ಹಿಂದಿಲಾಯಿತು. ಇವಾಗ ನೆಕ್ಸ್ಟು ಇಂಗ್ಲೀಷಲ್ಲಿ ನೋಡೋಣ. ಆಗಲೇ ಹೇಳಿದ್ನಲ್ಲ, ನಂಗೆ ಅಷ್ಟು ಎಡಿಟ್ ಮಾಡೋಕ್ಕೆ ಬರಲ್ಲ, ಬಟ್ ಇಲ್ಲಿ ಬರ್ದಿದ್ದೀನಿ.
ANITHA ಅನಿತಾ. ಆಮೇಲೆ ನನ್ನ ಹ್ಯಾಂಡ್ ರೈಟಿಂಗು ಇದಲ್ಲ, ಅದು ಬರಿಬೇಕಾದ್ರೆ ಹೆಂಗೆಂಗೋ ಬಂದುಬಿಟ್ಟಿದೆ. ಅದು ದಯವಿಟ್ಟು ಬೇಜಾರಾಗಬೇಡಿ. ಆಗಲೇ ಕೊಟ್ಟಿದ್ದೀನಿ ಹೋಮ್ವರ್ಕು, ಸುಮ್ಮನೆ ಹೋಮ್ವರ್ಕ್ ಅಲ್ಲ ಹಾಗೆ ಕೊಟ್ಟಿದ್ದೀನಿ. ಇವಾಗ ಸ್ಕ್ರೀನ್ಶಾಟ್ ಎಲ್ಲ ತಗೊಂಡಿದ್ದೀರಲ್ಲ, ಅದೆಲ್ಲ ನೋಡಿದ್ದೀರಾ. ಅದಕ್ಕೆ ನಿಮಗೆಷ್ಟು ಆಗುತ್ತೋ ಅಷ್ಟು ಭಾರತ ಅಂದರೆ ಏನು, ಭಾರತನ ಇಂಗ್ಲೀಷಲ್ಲಿ ಮತ್ತು ಹಿಂದೀಲಿ ಕಮೆಂಟ್ ಮಾಡಿ ತಿಳಿಸಿ. ಮೇ ಬಿ ನಾನು ಇಷ್ಟೊತ್ತು ಹೇಳಿರೋದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನನಗೂ ಗೊತ್ತಾಗಬೇಕಲ್ಲ, ಅದಕ್ಕೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.